ಇಂದಿನ ನಮ್ಮ ಪ್ರಾಚೀನ ಕರ್ನಾಟಕ ಸರಣಿಯಲ್ಲಿ ನಾವು 2ನೇ ಶತಮಾನದ ಕರ್ನಾಟಕದೊಳಗೆ ಕಾಲಯಾತ್ರೆ ಮಾಡ್ತೀವಿ. 2000 ವರ್ಷಗಳ ಹಿಂದೆ ನಮ್ಮ ಹೆಮ್ಮೆ ಮಣ್ಣಿನಲ್ಲಿ ಯಾವ ಸಾಮ್ರಾಜ್ಯಗಳು ಇದ್ದವು, ಯಾರು ಆಡಳಿತ ಮಾಡಿದರು, ಜನ ಜೀವನ ಹೇಗಿತ್ತು ಮತ್ತು ಯಾವ ರಹಸ್ಯಗಳು ಇಂದಿಗೂ ಅಧ್ಯಯನಕ್ಕೆ ವಿಷಯ, ಇವೆಲ್ಲವನ್ನೂ ಇಂದು 10 ನಿಮಿಷಗಳಲ್ಲಿ ನೋಡೋಣ. ಆ ಕಾಲದಲ್ಲಿ ಕರ್ನಾಟಕದ ಉತ್ತರ ಮತ್ತು ಮಧ್ಯಭಾಗವನ್ನು ಆಳುತ್ತಿದ್ದವರು ಸಾತವಾಹನರು. ಬನವಾಸಿ ಅವರ ಪ್ರಮುಖ ಕೇಂದ್ರ. ವ್ಯಾಪಾರ, ಕೃಷಿ ಮತ್ತು ಬೌದ್ಧ ಧರ್ಮಕ್ಕೆ ಇವರ ಅಗಾಧ ಬೆಂಬಲ ಇತ್ತು. ಸಾತವಾಹನರ ಆಡಳಿತದಲ್ಲಿ ಕರ್ನಾಟಕ ವ್ಯಾಪಾರ, ಸಂಸ್ಕೃತಿ ಮತ್ತು ಧರ್ಮ ಆಲ್ ರೌಂಡೆಡ್ ಅಡ್ವಾನ್ಸ್ಮೆಂಟ್ ಕಂಡ ಕಾಲ ಅದು. ಕರಾವಳಿಯಲ್ಲಿ ಶಕ ಪ್ರಭಾವವು ಬಲವಾಗಿತ್ತು. ಸಮುದ್ರ ಮಾರ್ಗದ ವ್ಯಾಪಾರದಿಂದ ವಿದೇಶ ಸಂಸ್ಕೃತಿ, ಆಭರಣಗಳು, ನಾಣ್ಯಗಳು ಮತ್ತು ಹೆಚ್ಚಿನ ವೈಭವ ಈ ಭೂಮಿಗೆ ಹರಿದು ಬಂದವು. ಅರಬ್ಬಿ ಸಮುದ್ರದ ಮಾರ್ಗದಿಂದ ರೋಮ್ ವ್ಯಾಪಾರಿಗಳು ಬಂದು ಇಲ್ಲಿ ಮಸಾಲೆ, ಕಬ್ಬಿಣದ ಸಾಮಗ್ರಿಗಳು ಮತ್ತು ವಸ್ತ್ರಗಳನ್ನು ಕೊಂಡೊಯ್ಯುತ್ತಿದ್ದರು. 2ನೇ ಶತಮಾನದಲ್ಲಿ ಕರ್ನಾಟಕವು ಜೈನ ಮತ್ತು ಬೌದ್ಧ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ಬನವಾಸಿ, ಶ್ರವಣಬೆಳಗೊಳ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ದೊಡ್ಡ ವಿಹಾರಗಳು, ಮಠಗಳು ಮತ್ತು ಧರ್ಮಕೇಂದ್ರಗಳು ನಿರ್ಮಿಸಲ್ಪಟ್ಟಿದ್ದವು. ಇವು ಜ್ಞಾನ, ತತ್ವ ಮತ್ತು ಆತ್ಮಶಾಂತಿಯ ಕೇಂದ್ರಗಳಾಗಿದ್ದವು. ಶಿಲಾಶಾಸನಗಳು, ಗವಿಗಳು ಮತ್ತು ಮಠಗಳಲ್ಲಿ ಇಂದಿಗೂ ಅಂಬರಿಸುವಂತೆ ಕಾಣುವ ಆ ಕಾಲದ ಸಂಸ್ಕೃತಿ ಗುರುತುಗಳು ಉಳಿದಿವೆ. ಈ ಕಾಲದಲ್ಲಿ ಕರ್ನಾಟಕವು ಭಾರತದ ಪ್ರಮುಖ ಕಬ್ಬಿಣ ತಾಮ್ರ ಉತ್ಪಾದನಾ ಕೇಂದ್ರ. ಕಾರವಾರ ಮತ್ತು ಹೊನ್ನಾವರ ಕರಾವಳಿಯಿಂದ ರೋಮ್ ಸಾಮ್ರಾಜ್ಯಕ್ಕೆ ಮಸಾಲೆ, ವಸ್ತ್ರಗಳು, ಆಭರಣಗಳು ಮತ್ತು ಕಬ್ಬಿಣದ ಸಾಮಗ್ರಿಗಳು ಸಾಗುತ್ತಿದ್ದುವು. ಕೈಗಾರಿಕೆ ಮತ್ತು ವ್ಯಾಪಾರ ಈ ಪ್ರದೇಶವನ್ನು ಆರ್ಥಿಕವಾಗಿ ಬಲಪಡಿಸಿದವು. ಮಣ್ಣು, ಕಲ್ಲು ಮತ್ತು ಲೋಹದಿಂದ ತಯಾರಾದ ಕರ್ನಾಟಕದ ವಸ್ತುಗಳು ದೂರದ ದೇಶಗಳವರೆಗೂ ಪ್ರಸಿದ್ಧವಾಗಿದ್ದುವು. ಗ್ರಾಮಗಳಲ್ಲಿ ಜೀವನ ಬಹಳ ಸರಳ ಹಾಗೂ ಶಾಂತ. ಕೃಷಿ ಪ್ರಧಾನ. ಬೋಳ ಮತ್ತು ಎತ್ತುಗಳಿಂದ ಹೊಲಗಳನ್ನು ತೋಡಿ ಅಕ್ಕಿ ಮತ್ತು ಧಾನ್ಯ ಬೆಳೆಸುವುದು ಜನರ ಬದುಕಿನ ಹೃದಯ. ಮಹಿಳೆಯರು ಕೈಮಗ್ಗದಲ್ಲಿ ಬಟ್ಟೆ ನೇಯುವುದು, ಪುರುಷರು ಕೃಷಿ ಮತ್ತು ವ್ಯಾಪಾರಕ್ಕೆ ತೆರಳುವುದು, ಇದು ಸಾಮಾನ್ಯ ಜೀವನ. ಹಬ್ಬ, ಜಾತ್ರೆಗಳು, ನೃತ್ಯ ಮತ್ತು ಸಂಗೀತ ಈ ಸಂಸ್ಕೃತಿಗಳು ಗ್ರಾಮಗಳಿಗೆ ಚೇತನ ನೀಡುತ್ತಿದ್ದುವು. ಬನವಾಸಿ 2ನೇ ಶತಮಾನದ ಕರ್ನಾಟಕದ ಮೊದಲ ನಗರ. ಇಲ್ಲಿ ನಾಣ್ಯಗಳ ಬಳಕೆ ಸಾಮಾನ್ಯವಾಗಿತ್ತು. ಮಾರುಕಟ್ಟೆಗಳಲ್ಲಿ ಕಲಾವಿದರು ಶಿಲ್ಪ, ಮೂರ್ತಿಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತಿದ್ದರು. ಶಿಲಾಶಾಸನಗಳು, ಮೂರ್ತಿಶಿಲ್ಪಗಳು ಮತ್ತು ಕಲೆಗಳು ಕರ್ನಾಟಕೀಯ ನಾಗರಿಕತೆಯ ಬೆಳವಣಿಗೆಗೆ ಅದ್ಭುತ ಸಾಕ್ಷಿಗಳು. ಕವಿ ಪಾಂಡುರಂಗನಂತೆ ಅನೇಕ ಕವಿಗಳು ಈ ಪ್ರದೇಶದ ಕಲೆ ಮತ್ತು ಸಂಸ್ಕೃತಿಯನ್ನು ಹೊಸ ಎತ್ತರಕ್ಕೇರಿಸಿದರು. ಇಂದಿಗೂ 2ನೇ ಶತಮಾನದ ಹಲವಾರು ಶಿಲಾಶಾಸನಗಳು, ಗವಿಗಳು, ಮೂರ್ತಿಗಳು, ನಾಣ್ಯಗಳು ಸಂಶೋಧಕರಿಗೆ ದೊಡ್ಡ ರಹಸ್ಯ. ಆ ಕಾಲದ ಆಡಳಿತಗಾರರ ಜೀವನ, ಯೋಧರ ಕತೆಗಳು, ವ್ಯಾಪಾರದ ಜಾಲ ಅಧ್ಯಯನಕ್ಕೆ ವಿಷಯ. ಪ್ರತಿ ಪತ್ತೆಯೂ ಕರ್ನಾಟಕೀಯ ಪ್ರಾಚೀನ ಇತಿಹಾಸಕ್ಕೆ ಹೊಸ ಬೆಳಕು ನೀಡುತ್ತಾ ಬಂದಿದೆ. ಇದು 2ನೇ ಶತಮಾನದ ಕರ್ನಾಟಕದ ಅದ್ಭುತ ಕಾಲ. ನಿಮಗೆ ಇಂತಹ ಪ್ರಾಚೀನ ಕಥೆಗಳು ಇಷ್ಟವಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ 3ನೇ ಶತಮಾನದ ಕರ್ನಾಟಕವನ್ನು ನೋಡೋಣ. ಧನ್ಯವಾದಗಳು.